ಸ್ನೇಹಿತರೆ, ಬೀರೂರಿನ ಕೋಡಿಹಳ್ಳಿ ಕೆರೆಯಲ್ಲಿ ಜಿಆರ್ಎಸ್ ಗ್ರೂಪಿನವರು ಹೇಳಿಕೊಂಡಂತೆ ಮಹಾರಾಷ್ಟ್ರ ಶೈಲಿಯ ಚೆಕ್ಕಡಿ ಎತ್ತಿನ ಗಾಡಿ ರೇಸನ್ನ ನಡೆಸಿಕೊಡಲಾಯಿತು. ಅದ್ದೂರಿಯಾಗಿ ಎತ್ತಿನ ಗಾಡಿ ರೇಸು ಪ್ರಾರಂಭವಾಯಿತು. ನಂತರ ನಿಯಮದಂತೆ ಎ ಮತ್ತು ಬಿ ಎಂಬುವ ಎರಡು ಟ್ರ್ಯಾಕಿನಲ್ಲಿ ಎತ್ತಿನ ಗಾಡಿ ರೇಸು ಪ್ರಾರಂಭವಾಯಿತು. ಸ್ನೇಹಿತರೆ, 6 ಹಲ್ಲಿನಿಂದ ಮೇಲ್ಪಟ್ಟು ಬಾಯಿಗೂಡಿರುವ ಎತ್ತುಗಳಲ್ಲಿ ಒಂದು ನಿಯಮವಿತ್ತು. ಒಂದು ಗೂಳಿಗೆ ಒಂದು ಕಸಿ ಎತ್ತು ಕಡ್ಡಾಯವೆಂದು. 6 ಹಲ್ಲಿನಿಂದ ಕೆಳಪಟ್ಟಿರುವ ಎತ್ತುಗಳಿಗೆ ಯಾವುದೇ ನಿಯಮವಿರುವುದಿಲ್ಲ. ಈ ನಿಯಮದಂತೆ ರೇಸು ಆರಂಭಗೊಳ್ಳುತ್ತದೆ. ಸ್ಪರ್ಧೆಯಲ್ಲಿ ಸುಮಾರು 76 ಜೊತೆ ಎತ್ತುಗಳು ಭಾಗವಹಿಸಿದ್ದವು. ಸ್ನೇಹಿತರೆ, ನೋಡಲು ಜನಸಾಗರವೇ ಬಂದಿತ್ತು. ಬಂದಿದ್ದ ಎಲ್ಲ ಘಟಾನುಘಟಿ ಎತ್ತುಗಳಿಗೂ ಕೂಡ ಆ ಎತ್ತುಗಳದ್ದೇ ಆದ ಅಭಿಮಾನಿಗಳು ಬಂದಿದ್ದರು. ಸ್ನೇಹಿತರೆ, ಪ್ರಥಮ ಸುತ್ತು ಪ್ರಾರಂಭಗೊಂಡಿತು. ಪ್ರಥಮ ಸುತ್ತಿನಲ್ಲಿ ಬಹಳ ದಿನಗಳ ನಂತರ ರೇಸಲ್ಲಿ ಕಾಣಿಸಿಕೊಂಡಿರುವ ಹೆಸರಾಂತ ಕರ್ನಾಟಕದ ಕಿಂಗ್ ಆಗಿರುವ ರೇವಣಿ ಮತ್ತು ಬಿಳಿಗಿರಿ ಎತ್ತಿನ ಎದುರಾಳಿಯಾಗಿ ಅಗಸ್ಯ ಮತ್ತು ಕ್ರಾಂತಿವೀರ ಎತ್ತಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಗಾಡಿ ಹೂಡುತ್ತಿದ್ದಂತೆಯೇ ಸ್ಪರ್ಧೆಯಲ್ಲಿ ಬಿಳಿಗಿರಿ ಮತ್ತು ರೇವಣಿ ಎತ್ತುಗಳು ಬಾವುಟ ಕೊಡದೆ ಓಡಿಯೇ ಬಿಟ್ಟವು. ನಂತರ ಮತ್ತೆ ಕರೆತಂದು ಹೂಡಿದರು. ಸ್ನೇಹಿತರೆ, ಈ ಓಟವನ್ನು ಜನಗಳು ಎಷ್ಟು ಕಾತುರದಿಂದ ಕಾಯುತ್ತಿದ್ದರೆಂದರೆ, ರೇವಣಿ ಮತ್ತು ಬಿಳಿಗಿರಿ ಎತ್ತುಗಳು ಸರಿಯಾಗಿ ಊಡಿಸಿಕೊಳ್ಳದೆ ಅರ್ಧ ಪಿಚ್ಚಿನವರೆಗೂ ಕೂಡ ಸರಿಯಾಗಿ ಬರಲಿಲ್ಲ, ಹಿಂದೆಯೇ ಉಳಿದು ಬಿಟ್ಟಿದ್ದವು. ಅಂಕಣದ ಅರ್ಧ ಪಿಚ್ಚಿನಿಂದ ಮುಂದೆ ಮುನ್ನುಗ್ಗಿ ಓಡಿ ಅದ್ದೂರಿಯಾದ ಓಟದಿಂದ ಗೆದ್ದು 2ನೇ ಸುತ್ತಿಗೆ ಆಯ್ಕೆಯಾದವು. ಇಲ್ಲಿಂದ ಮುಗಿದು ಸ್ನೇಹಿತರೆ, ನಂತರ ತಲೈವ ಎತ್ತಿನ ಎದುರಾಳಿಯಾಗಿ ಜಾಕಿ ಮತ್ತು ಬಾಚ್ಯ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಗಿತ್ತು. ಈ ಓಟದಲ್ಲಿ ತಲೈವ ಮತ್ತು ಮಹಾರಾಷ್ಟ್ರದಿಂದ ಹೊಸದಾಗಿ ಬಂದಿರುವ ಇನ್ನೊಂದು ಎತ್ತು ಅದ್ದೂರಿಯಾಗಿ ಓಡುವ ಮೂಲಕ ಮುನ್ನುಗ್ಗಿ ಗೆದ್ದು 2ನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಮಿನಿ ಐರಾವತ ಮತ್ತು ಜಲ್ವಾ ಎತ್ತುಗಳ ಎದುರಾಳಿಯಾಗಿ ಬನಾರಿ ಬಾಹುಲ್ಯ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಮಿನಿ ಐರಾವತ ಮತ್ತು ಜಲ್ವಾ ಎತ್ತುಗಳು ಗೆದ್ದು 2ನೇ ಸುತ್ತಿಗೆ ಆಯ್ಕೆಯಾಗಿವೆ ನೋಡಿ. ಸ್ನೇಹಿತರೆ, ಹೆಸರಾಂತ ಎತ್ತುಗಳು ಎಂದು ಹೆಸರು ಪಡೆದಿರುವ ಗ್ಲಾಸು ಮತ್ತು ನವಿಲುರುಕರ ಎಂಬುವ 2 ಎತ್ತುಗಳ ಎದುರಾಳಿಯಾಗಿ ಗಿರಿಸಿದ್ದೇಶ್ವರ ತ್ಯಾಗದ ಭೋಗಿ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು. ಸ್ನೇಹಿತರೆ, ಈ ಪಂದ್ಯದಲ್ಲಿ ಗ್ಲಾಸು ಮತ್ತು ನವಿಲುರುಕರ ಎತ್ತುಗಳು ಅದ್ದೂರಿಯಾಗಿ ಓಡಿ ಗೆದ್ದು 2ನೇ ಸುತ್ತಿಗೆ ಆಯ್ಕೆಯಾದವು. ಸ್ನೇಹಿತರೆ, ಜೈಸೂರ್ಯ ಬೌರ್ಯ ಎತ್ತುಗಳ ಎದುರಾಳಿಯಾಗಿ ಶೋಕ್ತಾರ್ ಇಂದ್ರ ನಾರಾಯಣಪುರದ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು. ಈ ಪಂದ್ಯದಲ್ಲಿ ಜೈಸೂರ್ಯ ಬೌರ್ಯ ಎತ್ತುಗಳು ಗೆದ್ದು 2ನೆಯ ಸುತ್ತಿಗೆ ಆಯ್ಕೆಯಾದವು. ಬ್ರ್ಯಾಂಡ್ ಅಣ್ಣಪ್ಪ ಎತ್ತಿನ ಎದುರಾಳಿಯಾಗಿ ಶ್ರೀ ವೀರ ಅದ್ದೂರಿ ಶೆಟ್ಟಿಯಹಳ್ಳಿ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು. ಸ್ನೇಹಿತರೆ, ಈ ಪಂದ್ಯದಲ್ಲಿ ಬ್ರ್ಯಾಂಡ್ ಅಣ್ಣಪ್ಪ ಎತ್ತುಗಳು ಅದ್ದೂರಿಯಾಗಿ ಓಡುವ ಮೂಲಕ ಗೆದ್ದು 2ನೆಯ ಸುತ್ತಿಗೆ ಆಯ್ಕೆಯಾಗಿವೆ. ಸ್ನೇಹಿತರೆ, ಬೀರೂರಿನ ಚಾಕ್ಲೇಟ್ ರಾಜ ಎತ್ತಿನ ಎದುರಾಳಿಯಾಗಿ ಭೀಷ್ಮ ಮತ್ತು ಶಂಕರ್ ಎತ್ತಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು. ಈ ಓಟದಲ್ಲಿ ಶಂಕರ್ ಭೀಷ್ಮ ಎತ್ತುಗಳು ಗೆದ್ದು 2ನೆಯ ಸುತ್ತಿಗೆ ಆಯ್ಕೆಯಾದವು. ಸ್ನೇಹಿತರೆ, RCB ಎತ್ತಿಗೂ ಮತ್ತು ಅದರ ಎದುರಾಳಿಯಾಗಿ ಗರುಡ ಡ್ರ್ಯಾಗನ್ ಎತ್ತಿಗೆ ಪಂದ್ಯವನ್ನ ಏರ್ಪಡಿಸಲಾಯಿತು.
ಈ ಓಟದಲ್ಲಿ RCB ಎತ್ತು ಸತತ ಪ್ರಯತ್ನವನ್ನು ಮಾಡಿತು. ಆದರೂ ಕೂಡ ಗರುಡ ಮತ್ತು ಡ್ರ್ಯಾಗನ್ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾದವು. ಸ್ನೇಹಿತರೆ, ಅಜ್ಜಂಪುರದ ಎರಡು ಎತ್ತುಗಳಾದ ಅರಣ್ಯ ಮತ್ತು ಪಬ್ಲಿಕ್ ಕಿಂಗ್ ಎಂಬುವ ಎತ್ತುಗಳ ಎದುರಾಳಿಯಾಗಿ ಉಗ್ರ ನರಸಿಂಹ ಬಿ ಕೋಡಿಹಳ್ಳಿಯ ಎತ್ತುಗಳಿಗೆ ಪಂದ್ಯವನ್ನ ಏರ್ಪಡಿಸಲಾಗಿತ್ತು. ಅರಣ್ಯ ಈ ಪಂದ್ಯದಲ್ಲಿ ಅರಣ್ಯ ಮತ್ತು ಪಬ್ಲಿಕ್ ಕಿಂಗ್ ಎತ್ತುಗಳು ಉತ್ತಮವಾಗಿ ಓಡುವ ಮೂಲಕ ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗಿವೆ. ಸ್ನೇಹಿತರೆ, ಹೀಗೆ ಹೆಸರಾಂತ ಎತ್ತುಗಳಾಗಿರುವ ಸೂರ್ಯಪುತ್ರ, ಭಗವಾನ್ ಎತ್ತುಗಳು ಕೂಡ ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗಿವೆ. ಭೀಮಾ ಎತ್ತು ಕೂಡ ಎರಡನೆಯ ಸುತ್ತಿಗೆ ಆಯ್ಕೆಯಾಯಿತು. ಸುನಾಮಿ, MD ಸುಲ್ತಾನ್, ಹುಲಿ, ರಾಮುಕರ ಈ ಎತ್ತುಗಳು ಕೂಡ ಎರಡನೇ ಸುತ್ತಿಗೆ ಆಯ್ಕೆಯಾದವು. ಚಾಮುಂಡಿ ಎಕ್ಸ್ಪ್ರೆಸ್ ಎತ್ತು ಕೂಡ ಎರಡನೇ ಸುತ್ತಿಗೆ ಆಯ್ಕೆಯಾಯಿತು. ಸ್ನೇಹಿತರೆ, ಹೀಗೆ ಬಂದಂತಹ 76 ಜೊತೆ ಎತ್ತುಗಳಲ್ಲಿ 38 ಜೊತೆ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗಿವೆ. ಆದರೆ ಕಾರಣಾಂತರದಿಂದ ಮಹಾರಾಷ್ಟ್ರ ಶೈಲಿಯ ಚಕ್ಕಡಿ ಎತ್ತಿನ ಗಾಡಿ ರೇಸು ರದ್ದಾಗಿದೆ. ಈ ರೇಸನ್ನ ಪ್ರಥಮ ಸುತ್ತಿಗೆ ಮುಕ್ತಾಯವನ್ನಾಗಿ ಮಾಡಿ ಗೆದ್ದಂತಹ ಎಲ್ಲ ರಾಸುಗಳಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೊಟ್ಟು ಕಳಿಸಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.